ನಮಸ್ಕಾರ ಎಲ್ರಿಗೂ. ಲಾಸ್ಟ್ ವೀಕು ಬೆಂಗಳೂರು ಹಾಗೂ ತಮಿಳುನಾಡಿನ ಕೆಲವು ಸಿಟಿಗಳಲ್ಲಿ ಜೋರಾಗಿ ಮಳೆ ಬಂತಲ್ಲ, ಆ ಸಂದರ್ಭದಲ್ಲಿ ನಾವು ಕುಂಭಕೋಣಂಗೆ ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟು ಜೋರು ಮಳೆಯಲ್ಲಿ ಕೂಡ ಡ್ರೈವ್ ಮಾಡಿಕೊಂಡು ಕುಂಭಕೋಣಂಗೆ ರೀಚ್ ಆದ್ವಿ. ಕುಂಭಕೋಣಂ ಅಂದರೆ ಕೇಳಬೇಕಾ? ಟೆಂಪಲ್ ಸಿಟಿ, ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಹೇಳ್ತಾರೆ. ಕುಂಭಕೋಣಂನಲ್ಲೇ 100ಕ್ಕೂ ಹೆಚ್ಚನೆಯ ಉದ್ದವಾದ ಸುಂದರವಾದ ದೇವಾಲಯಗಳಿವೆ. ಅದರ ಸುತ್ತಲಿರೋ ಸಿಟಿಗಳಾದ ತಂಜಾವೂರು, ಚಿದಂಬರಂ ಹಾಗೂ ತಿರುವಣ್ಣಾಮಲೆಗಳಲ್ಲೂ ಕೂಡ ದೊಡ್ಡ ದೊಡ್ಡ ದೇವಸ್ಥಾನಗಳಿವೆ. ಕುಂಭಕೋಣಂ ಈಸ್ ಎ ವೆರಿ ಹೋಲಿ ಪ್ಲೇಸ್ ಇನ್ ಸದರ್ನ್ ಇಂಡಿಯಾ. ಸಿಟಿ ಕುಂಭಕೋಣಮಲ್ಲೂ ಕೂಡ ಜೋರಾಗಿ ಮಳೆ ಬರ್ತಿತ್ತು. ಹಾಗಾಗಿ ಅಂಬ್ರೆಲ್ಲಾ ಹಿಡಿದು ನಾವು ನಮ್ಮ ಹೋಟೆಲ್ ರೂಮ್ಗೆ ಹತ್ತಿರದಲ್ಲಿರುವಂತಹ ರಾಮಸ್ವಾಮಿ ಟೆಂಪಲ್ಗೆ ಹೋಗಿ ಬಂದ್ವಿ. ಇದು ಕುಂಭಕೋಣಂ ರೈಲ್ವೆ ಸ್ಟೇಷನಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಇಡೀ ಇಂಡಿಯಾದಲ್ಲೇ ರಾಮನಿಗೋಸ್ಕರ ಡೆಡಿಕೇಟೆಡ್ ಆಗಿರೋ ಟೆಂಪಲ್ಗಳಲ್ಲಿ ಇದು ಒಂದು. ಈ ದೇವಸ್ಥಾನದ ಒಳಗೆ ಎಂಟ್ರಿ ಮಾಡ್ತಿದ್ದಂಗೆ ತುಂಬ ದೊಡ್ಡ ದೊಡ್ಡ ಉದ್ದನೆಯ ಕಂಬಗಳಿವೆ. ಆ ಕಂಬಗಳ ಮೇಲೆ ಹಿಂದೂ ಪುರಾಣದ ಕೆಲವು ಕಥೆಗಳನ್ನು ವಿವರಿಸಲಾಗಿದೆ. ಈ ದೇವಸ್ಥಾನವನ್ನು ತಂಜಾವೂರು ನಾಯಕರಾದ ಅಚ್ಚುತ್ತಪ್ಪ ನಾಯಕರು ಸುಮಾರು 16ನೇ ಶತಮಾನದ ವೇಳೆಗೆ ಕಟ್ಟಿಸಿದ್ದು. ಪಿಲ್ಲರ್ಸ್ಗಳ ಮೇಲೆ ಆ ಸ್ಕಲ್ಪ್ಚರ್ಸ್ಗಳನ್ನು ನೋಡಿ ಸಣ್ಣ ಪುಟ್ಟ ಕಥೆಗಳನ್ನು ನಾವೇ ಅನಲೈಸ್ ಮಾಡೋದು ಒಂದು ರೀತಿಯಲ್ಲಿ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ ದೇವಸ್ಥಾನದ ಕಂಬಗಳು ಹಾಗೂ ಅದರ ಸ್ಕಲ್ಪ್ಚರ್ಸು ಎಷ್ಟು ಚೆನ್ನಾಗಿದೆಯಲ್ಲ. ರಾಮಸ್ವಾಮಿ ಅಂದರೆ ವಿಷ್ಣುವಿನ ಅವತಾರ ರಾಮ. ಹಾಗಾಗಿ ಇಲ್ಲಿ ರಾಮನವಮಿಯನ್ನು ತುಂಬ ಚೆನ್ನಾಗಿ ಆಚರಿಸ್ತಾರಂತೆ. ಹಾಗೂ ಇದಕ್ಕೆ ಸದರ್ನ್ ಅಯೋಧ್ಯ ಅಂತ ಹೆಸರಿದೆಯಂತೆ. ಸೌತ್ ಇಂಡಿಯಾದಲ್ಲಿ ರಾಮನಿಗೋಸ್ಕರ ಡೆಡಿಕೇಟ್ ಆಗಿರುವಂತಹ ಅಷ್ಟು ಫೇಮಸ್ ಟೆಂಪಲ್ ಇದು. ದೇವಸ್ಥಾನದ ಎಂಟ್ರೆನ್ಸಲ್ಲಿರುವಂತಹ ಈ ದೊಡ್ಡ ಹಾಲ್ನಲ್ಲಿ ಸುಮಾರು ಉದ್ದನೆಯ ದೊಡ್ಡ ದೊಡ್ಡ 64 ಕಂಬಗಳಿವೆ. ಈ ಕಂಬಗಳ ಮೇಲೆ ರಾಮಾಯಣದ ಬೇರೆ ಬೇರೆ ಕಥೆಗಳನ್ನು ಸಣ್ಣದಾಗಿ ಸ್ಕಲ್ಪ್ಚರ್ಸ್ ಮೂಲಕ ವಿವರಿಸಲಾಗಿದೆ. ನಮಗೆ ಕೆಲವು ಅರ್ಥ ಆಯಿತು, ಕೆಲವು ಅರ್ಥ ಆಗಲಿಲ್ಲ. ರಾಮ ಇರುವಂತಹ ಈ ಕಂಬದಲ್ಲಿ ವಿಶೇಷವಾಗಿ ಎಲ್ಲರೂ ಪೂಜೆ ಮಾಡ್ತಾ ಇದ್ರು. ನಾವು ಕೂಡ ನಮಸ್ಕರಿಸಿ ಮುಂದೆ ಹೊರಟ್ವಿ. ಈ ದೇವಸ್ಥಾನ ವಿಷ್ಣುವಿನ 108 ದಿವ್ಯ ದೇಶಗಳಲ್ಲಿ ಒಂದು ಆಗಿದೆ. ಅಂದರೆ ವಿಷ್ಣುವಿನ ಇಂಪಾರ್ಟೆಂಟ್ 108 ದೇವಾಲಯಗಳಲ್ಲಿ ಒಂದು. ಇಲ್ಲಿ ಕುಂಭಕೋಣಂನ ಲೋಕಲೈಟ್ಸ್ ಅಲ್ಲಿ ಕೆಲವರು ಹಿರಿಯರು ಸುಮ್ಮನೆ ಬಂದು ದೇವಸ್ಥಾನದ ದೇವರ ಒಂದು ದರ್ಶನ ಪಡೆದು ಸುಮ್ಮನೆ ಶಾಂತವಾಗಿ ಕೂತ್ಕೊಂಡು ಸಣ್ಣದಾಗಿ ಒಂದು ಸ್ವಲ್ಪ ಚಿಟ್ ಚಾಟ್ ಮಾಡ್ತಾ ಕೂತಿದ್ರು. ಕುಂಭಕೋಣಂನ ದೇವಸ್ಥಾನಗಳಲ್ಲಿ ಪ್ರವೇಶ ದ್ವಾರಕ್ಕೂ ಹಾಗೂ ಗರ್ಭಗುಡಿಗೂ ಸುಮಾರು ಉದ್ದ ಇರುತ್ತೆ. ನೋಡಿ, ಹೀಗೆ ನಡ್ಕೊಂಡು ಹೋಗಿ ನಾವು ಗರ್ಭಗುಡಿಯನ್ನು ತಲುಪಿದ್ವಿ. ಎಲ್ಲ ರಾಮನ ದೇವಸ್ಥಾನಗಳಲ್ಲಿ ರಾಮ, ಸೀತೆ, ಲಕ್ಷ್ಮಣ, ಹನುಮಂತರ ಒಂದು ಯುನೈಟೆಡ್ ಪಿಕ್ಚರ್ ಇರುತ್ತಲ್ವಾ. ಬಟ್ ಇಲ್ಲಿ ಭರತ ಶತ್ರುಘ್ನರ ವಿಗ್ರಹಗಳು ಕೂಡ ಇವೆ. ಈ ವಿಚಾರದಿಂದಾಗಿಯೂ ಈ ದೇವಸ್ಥಾನ ಸ್ವಲ್ಪ ಸ್ಪೆಷಲ್. ದೊಡ್ಡ ಪ್ರದಕ್ಷಿಣೆ ಹಾಕುವಂತಹ ವಿಶಾಲವಾದ ಜಾಗ ಇದು. ತಗ್ಗು ಭಾಗ ಸ್ವಲ್ಪ ಮಳೆಯಿಂದ ತುಂಬಿದೆ. ಇಲ್ಲಿ ರಾಮಾಯಣದ ಸಣ್ಣ ಪುಟ್ಟ ಕಥೆಗಳನ್ನು ತುಂಬಾ ಸಿಂಪಲ್ ಚಿತ್ರಗಳ ಮೂಲಕ ಚೆನ್ನಾಗಿ ವಿವರಿಸಿದ್ದಾರೆ. ಅದು ಮಾರ್ನಿಂಗೇ ಆಗೋದು. ತಮಿಳು ಅರ್ಥ ಆಗೋರು ರಾಮಾಯಣದ ಕಥೆಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಬಂದೆ.
ಕುಂಭಕೋಣಂನಲ್ಲಿ ನಡೆಯುವ ಮಹಾಮಹಂ ಉತ್ಸವದೊಂದಿಗೆ ಒಟ್ಟು 5 ದೇವಾಲಯಗಳು ಸಂಬಂಧ ಹೊಂದಿವೆ. ಅದರಲ್ಲಿ ಇದು ಒಂದು. ಉಳಿದವು ಅಂದರೆ ಸಾರಂಗಪಾಣಿ, ಚಕ್ರಪಾಣಿ, ವರಾಹಸ್ವಾಮಿ ಹಾಗೂ ರಾಜಗೋಪಾಲ ಸ್ವಾಮಿ. ಈ ಮಹಾಮಹಂ ಉತ್ಸವ 12 ವರ್ಷಕ್ಕೊಮ್ಮೆ ನಡೆಯುತ್ತಂತೆ ಕುಂಭಕೋಣಂನಲ್ಲಿ. ಗರ್ಭಗುಡಿ ಸುತ್ತಲೂ ಕೂಡ ದೇವರುಗಳನ್ನ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಲ್ವಾ. ದೇವಸ್ಥಾನದ ಗೋಪುರದಲ್ಲೂ ತುಂಬಾ ಎನರ್ಜಿ ಇರುತ್ತಂತೆ, ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು. ಈ ದೇವಸ್ಥಾನದಲ್ಲಿ ರಾಮನನ್ನು ವ್ಯಾಕರಣ ಮುದ್ರೆಯಲ್ಲಿ ತೋರಿಸಲಾಗಿದೆ ಹಾಗೂ ಹನುಮಂತನು ಮನುಹಸ್ತಪ್ರತಿಗಳನ್ನು ಹಿಡಿದಿರುವಂತೆ ತೋರಿಸಲಾಗಿದೆ. ಈ ಒಂದು ಚಿತ್ರ ಯಾಲಿ ಅಥವಾ ವ್ಯಾಲ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇದರ ಮುಖ ಸಿಂಹದ್ದಾಗಿದ್ದು ಆನೆಯ ದಂತವೂ ಇದ್ದು ಬಾಡಿ ಕುದುರೆಯದಾಗಿರುತ್ತೆ. ಸಾಮಾನ್ಯವಾಗಿ ದಕ್ಷಿಣ ಭಾರತದ ದೇವಸ್ಥಾನದ ಕಂಬಗಳಲ್ಲಿ ಕಂಡುಬರುವ ಇದನ್ನು ಪವರ್ಫುಲ್ ಗಾರ್ಡಿಯನ್ ಎಂದು ನಂಬಲಾಗಿದೆ. ಇಲ್ಲಿ ಹನುಮಂತನು ವೀಣೆ ನುಡಿಸುವಂತಹ ದೃಶ್ಯ ಇದೆಯಂತೆ. ರಾತ್ರಿಯಾಗಿದ್ದರಿಂದ ಎಲ್ಲ ಸೂಕ್ಷ್ಮವಾಗಿ ನೋಡೋಕೆ ಆಗಲಿಲ್ಲ, ಸಮಯವೂ ಇರಲಿಲ್ಲ. ಇಲ್ಲಿಯ ಕಂಬಗಳಲ್ಲಿ ಸುಗ್ರೀವ ಹಾಗೂ ವಿಭೀಷಣನ ಪಟ್ಟಾಭಿಷೇಕಗಳನ್ನು ತೋರಿಸಲಾಗಿದೆ. ಇಲ್ಲಿ ನೋಡಿ ವಿಷ್ಣುವಿನ ಆದಿಶೇಷ ಅವತಾರ. ಕುಂಭಕೋಣಂನಲ್ಲಿ ದಿನನಿತ್ಯ ನೀವು ಒಂದು ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಪಡೆದು ನೆಮ್ಮದಿಯಿಂದ ಕುಳಿತು ಮನೆಗೆ ಬರಬಹುದು. ಅಷ್ಟು ದೇವಸ್ಥಾನಗಳಿವೆ ಹಾಗೂ ವೈವಿಧ್ಯಮಯವಾಗಿಯೂ ಇವೆ. ಹಾಗಾಗಿ ನಿಮ್ಮ ಪೇರೆಂಟ್ಸ್ನೊಟ್ಟಿಗೆ ನೀವು ಖಂಡಿತವಾಗಿ ಕುಂಭಕೋಣಂಗೆ ಭೇಟಿ ಕೊಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಟು ಮೈ ಚಾನಲ್.